ಜೈ ಹಿಂದ್ ಸೈನಿಕರೇ, ನಾವು ನಿಮಗೋಸ್ಕರ ಫಿಸಿಕಲ್ ಸೈನ್ಸ್ KSET 2024 ಏನಿಗೆ ಫಿಸಿಕಲ್ ಸೈನ್ಸ್ ನೀವು ಬರೆದಿದ್ರಿ ಅದರದ್ದು ರ್ಯಾಂಕ್ ಲಿಸ್ಟ್ ಮಾಡಿ ತಂದಿದ್ದೇವೆ. ಇದರಲ್ಲಿ ನಿಮಗೆ ಈ ಒಂದು ರ್ಯಾಂಕ್ ಲಿಸ್ಟ್ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಈ ಬಾರಿ ನಂದು KSET ಆಗುತ್ತೆ ಅಥವಾ ಆಗಲ್ಲ ಅಂತ. ಇಲ್ಲಿ ನಾವು GMದು ಕಟ್ ಆಫ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡ್ಬೋದು. ಯಾಕೆ ಅಂತಂದರೆ GM ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಯಾವುದೇ ಕೆಟಗರಿಯ ವ್ಯಕ್ತಿಯಾಗಿರ್ಬೋದು GMಲ್ಲಿ ಟಾಪ್ ಸ್ಕೋರ್ ಮಾಡಿದ್ದ ಅಂತಂದರೆ ಅವನು ಕೂಡ GMಲ್ಲೇ ಬರ್ತಾನೆ. ಹಾಗಾಗಿ GMದು ಎಷ್ಟು ಕರ್ನಾಟಕದ ಮೀಸಲಾತಿಯ ಪ್ರಕಾರ GMಗೆ 44% ಇದೆ. ಅಂದರೆ ಅದರ ಜೊತೆಗೆ ಈಗ ಫಸ್ಟ್ ನಾವೇನು ಮಾಡ್ಕೋಬೇಕು ಅಂತಂದರೆ ನಿಮ್ಮ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಫಿಸಿಕಲ್ ಸೈನ್ಸನ್ನು ಬರೆದಿದ್ದೀರಾ, ಮತ್ತು ಅದರಲ್ಲಿ ನಾವೇನು ಮಾಡಬೇಕು ಅಂತಂದರೆ 6% ಕ್ರೈಟೀರಿಯನ್ನ ತಗೋಬೇಕು. 6% ತಗೊಂಡಂಥ ಸಂದರ್ಭದಲ್ಲಿ ಬರ್ತಕ್ಕಂತಹ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸನ್ನು ಮತ್ತೆ ನಾವು ಕ್ಯಾಟಗರಿ ವೈಸು ಡಿವೈಡ್ ಮಾಡ್ತಾ ಹೋಗಬೇಕು. ಕ್ಯಾಟಗರಿ ವೈಸು ಡಿವೈಡು ಅಂತಂದರೆ GMಗೆ 44%, ಕರ್ನಾಟಕದ ಪ್ರಸ್ತುತ ಮೀಸಲಾತಿ ಪ್ರಕಾರ 44% ಏನಿದೆ ಅದರ ಪ್ರಕಾರ 118 ಜನ ಏನಿದ್ದಾರೆ ಅವರು ಕ್ವಾಲಿಫೈಡ್ ಆಗ್ತಾರೆ. 118 ಜನ ಕ್ವಾಲಿಫೈಡ್ ಆಗ್ತಾರೆ. ಆ 118 ಜನ ಏನು ಕ್ವಾಲಿಫೈಡ್ ಆಗ್ತಾರೆ ಅದು ಈಗ ನಿಮಗೆ ಆ 118 ಜನ ಏನಿದ್ದಾರೆ ಅವರು 142 ಮಾರ್ಕ್ಸು ಹೈಯೆಸ್ಟ್ ತೊಗೊಂಡಿದ್ದಾರೆ. ಅಂದರೆ 118 ಕ್ಯಾಂಡಿಡೇಟ್ಸ್ವರೆಗೂ 142 ಹೈಯೆಸ್ಟ್ ಇದೆ. ಅಂದರೆ ಅಲ್ಲಿಗೆ 142ಕ್ಕೆ GM ಕಟ್ ಆಫ್ ನಿಲ್ಲುವಂಥ ಸಾಧ್ಯತೆ ಇದೆ. ಒಂದೆರಡು ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ 142 ಆಗುವ ಸಾಧ್ಯತೆ ಹೆಚ್ಚಿದೆ. ಮತ್ತು ಕ್ಯಾಟಗರಿ ವೈಸು ನಾವು ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಈಗ ನಮಗೆ ಇಲ್ಲಿ GMದು ಪರ್ಸೆಂಟೇಜು ನಾವು ಮಾಡಿದ್ವಿ 44% ತೊಗೊಂಬಿಟ್ಟು. ಆದರೆ ನಾವು ಅದನ್ನು ಈಗ ಕ್ಯಾಟಗರಿ 1, 2A, 2B, 3A, 3B ಮತ್ತು SC, ST ಇವಕ್ಕೆಲ್ಲ ಮಾಡಬೇಕು ಅಂತಂದರೆ ಆ ಕ್ಯಾಟಗರಿಲಿ ಹೈಯೆಸ್ಟ್ ಯಾರು ತೆಗ್ದಿದ್ದಾರೆ, ಎಷ್ಟು ತೆಗ್ದಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಅದು ಸಿಕ್ಕರೆ ನಾವು ಅದರಲ್ಲಿ ಬರ್ತಕ್ಕಂತಹ ಫಾರ್ ಎಕ್ಸಾಂಪಲ್ಲು ಕ್ಯಾಟಗರಿ 1ಗೆ 4% ಇದೆ ಅಂತಂದರೆ ನಾವು 4%ಅಲ್ಲಿ ಎಷ್ಟು ಜನ ಟಾಪ್ ಇದ್ದಾರೆ ಅವ್ರನ್ನ ತಗೊತಾರೆ. ಹಾಗಾಗಿ ನಾವೇನು ಕ್ಯಾಟಗರಿ 1 ಆಯಿತು, ಈಗ 2A ಅಂತಂದ್ರೂ 15%, ಅಂದರೆ 15% ಕರ್ನಾಟಕದ ಮೀಸಲಾತಿ ಇದೆ ಈಗ ಪ್ರಸ್ತುತ ಪ್ರಕಾರ. ಈ 15% ಜನ ಏನು ಟಾಪ್ ಬರ್ತಾರೋ ಅವ್ರನ್ನ ಮಾತ್ರ ತಗೊತಾರೆ. ಇಲ್ಲಿ ಅವ್ರು ಕ್ಯಾಟಗರಿ ವೈಸು KE ಅವರು ಕ್ಯಾಟಗರಿ ವೈಸು ಬಿಟ್ಟಿಲ್ಲ, ಆದ್ದರಿಂದ ನಾವು ಅದನ್ನು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ನಾನು GMದು ಇಷ್ಟ ಆಗುತ್ತೆ ಅಂತ ಹೇಳಿದೆ, 142 ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಪ್ರಕಾರ ನೀವೇನು ಮಾಡಬೇಕು ಅಂತಂದರೆ ಲಾಸ್ಟ್ ಟೈಮು ನಿಮ್ಮದು GMಗೂ ನಿಮಗೂ ಎಷ್ಟು ವ್ಯತ್ಯಾಸ ಇತ್ತು ಅನ್ನೋದನ್ನು ನೋಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿಗೂ GMಗೂ ಎಷ್ಟು ವ್ಯತ್ಯಾಸ ಇತ್ತು ಅನ್ನೋದನ್ನು ನೋಡ್ಕೊಳ್ಳಿ. ಆ ವ್ಯತ್ಯಾಸವನ್ನು ನೋಡಿಕೊಂಡ್ರೆ ನಿಮಗೇನಾಗುತ್ತೆ ಅಂತಂದರೆ ಆಲ್ಮೋಸ್ಟು ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಈ ಬಾರಿ ನಂದು ಆಗುತ್ತೋ ಆಗಲ್ವೋ ಅನ್ನೋಂಥದ್ದು. ಈ ಕ್ಯಾಟಗರಿ ವೈಸ್ ಏನಾದರೂ ಅವರು ಲಿಸ್ಟ್ ಬಿಟ್ಟಿದ್ದರೆ ನಾವು ಪಕ್ಕ ಇಷ್ಟೇ ಆಗುತ್ತೆ ಅಂತ ಹೇಳ್ಬೋದಾಯಿತು. ಪಕ್ಕ ಅಂತಂದರೆ 2 ಅಥವಾ 4 ಹೆಚ್ಚು ಕಮ್ಮಿ ಹೇಳ್ಬೋದಾಯಿತು. ಈಗ ಆ ಥರ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ನಿಮ್ಮ ಕ್ಯಾಟಗರಿಲಿ ಎಷ್ಟು ಜನ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನೀವೇನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಅವರು ಕ್ಯಾಟಗರಿ ವೈಸು ಲಿಸ್ಟು ಇನ್ನೇನು ಮತ್ತೆ ಅವರು ಇದು ಮಾಡೋದಿಲ್ಲ, ಡೈರೆಕ್ಟು ಕಟ್ ಆಫ್ ಬಿಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದ್ರ ಪ್ರಕಾರ ನಿಮಗೆ ಒಂದು ಪ್ರಿಡಿಕ್ಟ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ GMಗೂ ನಿಮಗೂ ಎಷ್ಟು ವ್ಯತ್ಯಾಸ ಇತ್ತು, ಈ ಬಾರಿ ಎಷ್ಟು ನಿಮಗೆ ಆಗುತ್ತೆ ಅನ್ನೋದನ್ನು ನೀವೇನು ಮಾಡ್ತಾ ಹೋಗ್ಬೋದು ಅಂತ ಅಂದರೆ ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬೋದು. ಮತ್ತು ಈಗ ನೀವು ಈ ಬಾರಿ KSET ಆಗುವಂತಹ ಸಾಧ್ಯತೆ ಹೆಚ್ಚಿರ್ತಕ್ಕಂಥವರು ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಈಗ ನಂದು KSET ಆಗಲ್ಲ ಅನ್ನುವಂತಹ ಸಾಧ್ಯತೆ ಇದ್ದಂಥವರು ನಾವು ಎಲ್ಲಿ ತಪ್ಪು ಮಾಡಿದ್ವಿ, ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಟೈಮು ತುಂಬ ಮುಖ್ಯ ಆಗುತ್ತೆ. ನೀವು ಫಸ್ಟ್ ಪೇಪರು ಸೆಕೆಂಡ್ ಪೇಪರು ಎರಡನ್ನೂ ಸಮಾನವಾದ
ಟೈಮ್ ತಗೊಂಡು ಮಾಡಬೇಕಾಗತ್ತೆ. ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಅಂತಂದರೆ ಇವಾಗ ಲಾಸ್ಟ್ ಟೈಮ್ ಥರ ಒಂದು ಪೇಪರನ್ನ ಫಸ್ಟ್ ಕೊಟ್ಟು ಆಮೇಲೆ ಅದನ್ನು ಇಸ್ಕೊಂಡು ಸೆಕೆಂಡ್ ಪೇಪರ್ ಇನ್ನೊಂದು ಸತಿ ಕೊಡ್ತಾ ಇರಲಿಲ್ಲ. ಈಗ ಏನಾಗುತ್ತೆ ಅಂತಂದರೆ 2 OMR ಶೀಟನ್ನು ಒಂದೇ ಬಾರಿ ತಗೋತಾರೆ. ಹಾಗಾಗಿ ನೀವೇನಾದರೂ ಒಂದು ಪೇಪರಲ್ಲಿ ಹೆಚ್ಚಿಗೆ ಟೈಮ್ ತಗೊಂಡು ಇನ್ನೊಂದು ನಿಮ್ಮದು ಸಬ್ಜೆಕ್ಟ್ ಪೇಪರಲ್ಲಿ ಟೈಮು ಕಮ್ಮಿ ಮಾಡಿದ್ರಿ ಅಂತಂದರೆ ನಿಮಗೆ ಗೊಂದಲ ಆಗಿ ನಿಮಗೆ ಗೊತ್ತಿರ್ತಕ್ಕಂತಹ ಉತ್ತರಗಳನ್ನು ತಪ್ಪಾಕುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಳ್ಳಿ. ಮತ್ತು ಈ ಕ್ಯಾಟಗರಿ ಈಗ ಬರೋ ತನಕ ನೀವು ವೆಯ್ಟ್ ಮಾಡಬೇಕು ಆ ಕಟ್ ಆಫು. ಮತ್ತು ಈಗ ಬಂದಿರತಕ್ಕಂಥ ರ್ಯಾಂಕ್ನಲ್ಲಿ ಟಾಪ್ ಇರ್ತಕ್ಕಂಥವರಿಗೆ ಶುಭಾಶಯಗಳನ್ನು ಹೇಳ್ತಾ, ಮತ್ತು ಮುಂದೆ ಕೂಡ ನಿಮಗೆ ಒಳ್ಳೆಯದಾಗೋದಿದೆ. 2025ರಲ್ಲಿ ಇನ್ನೇನು ಒಂದು ತಿಂಗಳಿದೆ, ಮತ್ತೆ ಕಾಲ್ ಮಾಡ್ತಾರೆ ಈ ವರ್ಷದ್ದು. ಆವಾಗ ನೀವು ಏನಾದರೂ ಮಿಸ್ ಮಾಡಿರ್ತಕ್ಕಂಥವ್ರು ಅಲ್ಲಿ ನೀವು ಕ್ವಾಲಿಫೈಡ್ ಆಗ್ಬೋದು. ಏನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ, ಒಳ್ಳೆಯದಾಗ್ತದೆ. ಈಗ ಇದು ಏನು ನಾವು ರ್ಯಾಂಕ್ ಲಿಸ್ಟ್ ಮಾಡಿದ್ದೇವೆ ಅದನ್ನು ಸರಿಯಾಗಿ ನೋಡಿಕೊಂಡು ನೀವು ಮುಂದುವರಿರಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.